ಎಲ್ಲರಿಗೂ ನಮಸ್ಕಾರ. ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಬಂದು ಮಸಾಲೆ ಪುರಿ ಎಲ್ಲರೂ ಮಾಡೇ ಮಾಡ್ತೀವಿ. ಅದರಲ್ಲಿ ಮನೆಯಲ್ಲಿ ಸರಳವಾಗಿ ಮಾಡಿದಂಥ ಮಸಾಲೆ ಪುರಿ ಇದು. ನಾನು ಮೊದಲು ಇಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದಕ್ಕೆ ಸಿಪ್ಪೆ ತೊಗೊಂಡಾದ್ಮೇಲೆ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು 2 ವಿಷಲ್ ಆಗೋಷ್ಟು ಕೂಗಿಸ್ಕೊಂಡಿದ್ದೀನಿ. 2 ವಿಷಲ್ ಆದಮೇಲೆ ನಾನು ವಿಷಲ್ ತೆಗೆದಾದ್ಮೇಲೆ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ 1 ವಿಷಲ್ ಬೆಂದೋಗ್ಬಿಡುತ್ತಲ್ವ, ಅದಕ್ಕೆ ಹಸಿ ಬಟಾಣಿ ತೊಗೊಂಡು ಲಾಸ್ಟಲ್ಲಿ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಹಸಿ ಬಟಾಣಿ ಹಾಕಿ 1 ವಿಷಲ್ ಕೂಗಿಸ್ಕೊತೀನಿ. ಕೂಗಿಸ್ಕೊಂಡಾದ್ಮೇಲೆ ಇವಾಗ ಬೆಂದಿದೆ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದರಲ್ಲಿ ಇರೋವಂಥ ನೀರೆಲ್ಲ ಮಿಶ್ರಣ ಇರೋವಂಥ ನೀರೆಲ್ಲ ಸಪ್ರೇಟಾಗಿ ತೊಗೊಂಡ್ಬಿಟ್ಟು ಆಲೂಗಡ್ಡೆ ಮತ್ತು ಬಟಾಣಿ ಮಾತ್ರ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಸಪ್ರೇಟಾಗಿ ಒಂದು 2 ಸ್ಪೂನ್ ಆಗೋಷ್ಟು ನಾನು ಇದು ಒಂದು ಚಿಕ್ಕ ಬೌಲಲ್ಲಿ ಇಕ್ಕೊತಾ ಇದ್ದೀನಿ. ಮಸಾಲೆಗೆ ರುಬ್ಕೊಳ್ಳೋಕೆ ಬೇಕು, ಅದರಿಂದ 2 ಸ್ಪೂನ್ ಆಗೋಷ್ಟು ನಾನು ಸಪ್ರೇಟಾಗಿ ಇಲ್ಲಿ ಎತ್ತಿಕೊತಾ ಇದ್ದೀನಿ. ಇದು ಸ್ಮ್ಯಾಶ್ ಆಗಿದೆ, ಇವಾಗ ಸಪ್ರೇಟಾಗಿ ಎತ್ತಿಕ್ಬಿಡೋಣ. ಇವಾಗ ನಾನು ಮಸಾಲೆಗೆ ನಾನಿಲ್ಲಿ 1 ರಿಂದ 1.5 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ. ಹಾಗೂ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು 1 ಹಿಡಿ ಆಗೋಷ್ಟು, 1 ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇವಾಗ ಜೀರಿಗೆ ಮತ್ತು ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾನು ಬಿಡಿಸಿರೋವಂಥ ಈರುಳ್ಳಿ ಮತ್ತು ಹಾಗೂ ಬೆಳ್ಳುಳ್ಳಿ ಆಗಿ ಒಂದು ಚೂರು ಆಗೋಷ್ಟು, 1 ಇಂಚ್ ಆಗೋಷ್ಟು ನಾನು ಇಲ್ಲಿ ಶುಂಠಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಆದರೂ ಸರಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆರೋಕ್ಕೆ ಬಿಟ್ಬಿಡಬೇಕು. ಆರಾದಮೇಲೆ ನಾನಿವಾಗ ಅದಕ್ಕೆ ರುಬ್ಬಕ್ಕೆ ಮಿಕ್ಸಿ ತೊಗೊತಾ ಇದ್ದೀನಿ. ಒಂದು ಚಿಕ್ಕ ಜಾರಿಗೆ ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಮಾಡ್ಕೊಂಡಿರೋಂಥ ಜೀರಿಗೆ, ಲವಂಗ ಎಲ್ಲ ಫ್ರೈ ಮಾಡ್ಕೊಂಡಿರೋಂಥ ಅದ್ರ ಜೊತೆಗೆ ನಾನು ಹಸಿ ಕೊತ್ತಂಬರಿ ಸೊಪ್ಪು ಹಾಗೆ ಹಾಕ್ಕೊತಾ ಇದ್ದೀನಿ. ಎಣ್ಣೆಲಿ ಫ್ರೈ ಮಾಡಿದ್ರೆ ಕಲರ್ ಬರೋದಿಲ್ಲ, ಅದರಿಂದ ಹಾಗೆ ರುಬ್ಕೊತಾ ಇದ್ದೀನಿ. ಇದಕ್ಕೆ ನಾವು ಇವಾಗ ಏನು ಮಸಾಲೆ ಎತ್ಕೊಂಡಿದ್ದೀವಲ್ಲ, ಆಲೂಗಡ್ಡೆನೂ ಮತ್ತು ಬಟಾಣಿ ಅದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನಾನು ಅದೇ ಬಾಣಲಿಗೆ ನಾನು ಇಲ್ಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಒಂದು 5 ರಿಂದ 6 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ಮಸಾಲೆ ಬರುತ್ತೆ. ಇವಾಗ ಚಿಲ್ಲಿ ಪೌಡರು, ಧನಿಯಾ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವಿವಾಗ ಬಟಾಣಿ ಮತ್ತು ಆಲೂಗಡ್ಡೆ ಏನಿದೆಯಲ್ಲ ಸ್ಮ್ಯಾಶ್ ಮಾಡ್ಕೊಂಡಿರೋದು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗಿರುತ್ತಲ್ವ, ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ಆಗೋಷ್ಟು ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಆಗೋಷ್ಟು ನಾವು ಅಳತೆ ಆಗೋಷ್ಟು ನೀರು ಹಾಕ್ಕೋಬೇಕು. ಅದಕ್ಕೆ ಇವಾಗ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೇಕು. ಜಾಸ್ತಿ ತೆಳು ಆದರೂ ತುಂಬ ಚೆನ್ನಾಗಿರಲ್ಲ. ಮಸಾಲೆ ಪುರಿಗೆ ಮೀಡಿಯಮ್ ಆಗಿ ಇರಬೇಕು, ಆವಾಗಲೇ ಸಹ ಚೆನ್ನಾಗಿ ಬರೋದು. ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ರುಬ್ಕೊಂಡಿರೋಂಥ ಜೀರಿಗೆ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಪೇಸ್ಟು ಜೊತೆಗೆ ಕೊತ್ತಂಬರಿ, ಪುದೀನ ಹಾಕ್ಕೊಂಡಿರ್ತೀವಲ್ಲ, ಆ ಮಸಾಲೆನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡ್ಬಿಟ್ಟು ಒಂದು ಕುದಿ ಬರೋವರೆಗೂ ಬಿಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಈ ಮಸಾಲೆ ಎಲ್ಲ ಹೊಂದ್ಕೋಬೇಕು, ಚೆನ್ನಾಗಿ ಹೊಂದ್ಕೊಂಡಾಗಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಯಾಕಂದರೆ ನಾವು ಬೇಯಿಸುವಾಗ ಸ್ವಲ್ಪ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ನೋಡಿಕೊಂಡು ಸಹ ಇವಾಗ ಹಾಕ್ಕೋಬೇಕು. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಎಲ್ಲ ಹೊಂದ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನಮಗೆ ಉಪ್ಪು ಹಾಕ್ಕೋಬೇಕು. ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಚಿಲ್ಲಿ ಪೌಡರು ಮತ್ತು ಎಲ್ಲ ಹಾಕ್ಕೊಳ್ಳುವಾಗ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಲ್ಲ ರುಬ್ಬುವಾಗೆಲ್ಲ, ಅದಕ್ಕೆ ಇವಾಗ ನೋಡಿಕೊಂಡು ಹಾಕ್ಕೋಬೇಕು ಸಾಲ್ಟ್ ಪೌಡರ್ನ. ಇವಾಗ ಹಾಕ್ಕೊಂಡಾದ್ಮೇಲೆ ಒಂದು ಕುದಿವರೆಗೂ ಚೆನ್ನಾಗಿ ಕುದಿಯಬೇಕು. ಒಂದು ಕುದಿ ಬರೋವರೆಗೂ ಪೂರಿ ಇರುತ್ತಲ್ಲ, ಪೂರಿ ಸುಟ್ಕೋಬೇಕು. ಇದು ಆಗ್ತಾ ಇರುತ್ತೆ. ಇವಾಗ ನಾನು ಇಲ್ಲಿ ಸಪ್ರೇಟಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡಾದ್ಮೇಲೆ ಎಣ್ಣೆ ಕಾಯೋವರೆಗೂ ಬಿಟ್ಟಿದ್ದೀನಿ. ಚಿಕ್ಕ ಬಾಣಲಿ ಇರೋದ್ರಿಂದ ಒಂದೊಂದೇ ಸ್ವಲ್ಪ ಪೂರಿ ಹಾಕ್ಕೊಂಡು ಇಲ್ಲಿ ಸುಡ್ತಾ ಇದ್ದೀನಿ. ಮಾಮೂಲಿ ಎಲ್ಲ ದಿನಸಿ ಅಂಗಡಿಲಿ ಸಿಗುತ್ತೆ ರೆಡಿಮೇಡ್ ಪೂರಿ, ಅದನ್ನೇ ತೊಗೊಂಡಿರೋಂಥದ್ದು ನಾನಿವಾಗ.
ಇವಾಗ ಪೂರಿ ಎಲ್ಲ ಸುಟ್ಕೊಂಡಾಯ್ತು. ಒಂದು ಸಪ್ರೇಟಾಗಿ ಒಂದು ತಟ್ಟೆಗೆಲ್ಲ ಹಾಕ್ಕೊಂಡು ಇಕ್ಕಾಯ್ತು. ಇವಾಗೆಲ್ಲ ಪೂರಿ ಎಲ್ಲ ಸುಟ್ಕೊಂಡಾಯ್ತು, ಮಸಾಲೆನೂ ರೆಡಿ ಐತೆ, ಎಲ್ಲನೂ ಆಯ್ತು. ಇವಾಗ ಇದಕ್ಕೆ ಸಪ್ರೇಟಾಗಿ ಬೇಕಾಗಿರೋಂಥ ಆನಿಯನ್ನು ಮತ್ತು ಟೊಮೊಟೊನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿನ ಸೊಪ್ಪನ್ನು ಸಹ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪೂರಿ ಸುಟ್ಕೊಂಡಿರೋದು ಒಂದು ಪ್ಲೇಟ್ಗೆ ನಾನು ಸ್ವಲ್ಪ ಪುಡಿ ಥರ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ರಷ್ ಥರ ಮಾಡಿ ಹಾಕ್ತಾಯಿದ್ದೀನಿ. ಇದು ಹಾಕಾದ್ಮೇಲೆ ಇವಾಗ ನಾವು ಮಸಾಲೆಗೆ ಏನು ಮಾಡ್ಕೊಂಡಿರ್ತೀವಲ್ವ, ಮಸಾಲೆದು ಆಲೂಗಡ್ಡೆ ಮತ್ತು ಬಟಾಣಿದು, ಅದನ್ನು ಇದ್ರ ಮೇಲೆ ನಾನು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗೂ ಸಹ ಆಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಇವಾಗ ಪೂರಿ ಮೇಲೆ ಹಾಕ್ತಾಯಿದ್ದೀನಿ. ಪೂರಿ ಮೇಲೆ ಎಲ್ಲ ಹಾಕಾದ್ಮೇಲೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಸಣ್ಣಗೆ ಕಟ್ ಮಾಡಿಕೊಂಡು ಫಸ್ಟೇ ನಾನು ಎತ್ಕೊಂಡಿದ್ದೆ. ಇವಾಗ ನಾನು ಇದ್ರ ಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ನಾಟಿ ಟೊಮೊಟೊ ಇಲ್ಲ ಅಂತಂದರೆ ಜಾಮೂನ್ ಟೊಮೊಟೊ ಹಾಕಿದ್ರೆ ಹುಳಿ ಅನಿಸೋದಿಲ್ಲ, ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಜಾಮೂನ್ ಟೊಮೊಟೊ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಮಿಕ್ಚರು, ಚೋಚ ಯಾವುದಿದ್ರೂ ಸೇವ್ ಇದ್ರೂ ಸರಿ, ಮನೇಲಿ ಯಾವ ಚೋಚ ಇರುತ್ತೋ ಅದು, ಮನೇಲಿ ಯಾವ ಚೋಚ ಇದ್ರೂ ಸರಿ, ಎಲ್ಲ ಯೂಸ್ ಆಗುತ್ತೆ. ನಾನಿಲ್ಲಿ ಮನೇಲಿರೋಂಥ ನಾರ್ಮಲಾಗಿ ಮನೇಲಿರೋಂಥ ಇದು ಅವಲಕ್ಕಿಯಿಂದ ಮಾಡಿರೋಂಥ ಪೂರಿ ಇರುತ್ತಲ್ವ, ಅದಕ್ಕೆ ಕಡಲೆ ಬೀಜ, ಅದಕ್ಕೆ ಸ್ವಲ್ಪ ಚೋಚ ಎಲ್ಲ ಮಿಕ್ಸ್ ಮಾಡಿ ಮನೇಲೇ ಮಾಡ್ಕೊಂಡಿರೋಂಥ ಇದು ಚೋಚ ಥರ ಇರೋದು ನಾನು ಹಾಕ್ತಾಯಿದ್ದೀನಿ. ಇದು ಹಾಕಾದ್ಮೇಲೆ ಇದ್ರ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಮಸಾಲೆ ಪುರಿ ತಯಾರಾಗಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದರೆ ತಿಂತಾ ಇರಬೇಕು ಅಂತ ಅನಿಸುತ್ತೆ. ಮನೇಲೇ ಮಾಡಿದ ಸರಳವಾಗಿ ಮಾಡಿದ ಮಸಾಲೆ ಪುರಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ,